ಎಂಟ್ರೆನ್ಸ್ ಆದ ತಕ್ಷಣನೇ ಹಳ್ಳಿ ಮನೆ ಅಂದ ತಕ್ಷಣನೇ ಗೊತ್ತಾಗುವಂತದ್ದು ಏನಂತಂದ್ರೆ ದವಸ ಧಾನ್ಯಗಳು. ಹೌದು ಸೊ ಇದೆಲ್ಲಾನು ಕೂಡ ಹಳ್ಳಿ ಮನೆಗೆ ಒಂದೇನಂದ್ರೆ ಸಂಪತ್ತು. ಹೌದು ದವಸ ಧಾನ್ಯಗಳು ನಾವೇನ್ ನಮ್ಮ ಹೊಲಗಳಲ್ಲಿ ಬೆಳೆದಿರ್ತೀವಲ್ಲ ಅದೇ ದವಸ ಧಾನ್ಯಗಳೇ ನಮ್ಗೆ ಸಂಪತ್ತು. ಸೊ ಬಂದ ತಕ್ಷಣನೇ ನಿಮ್ಮ ಸಂಪತ್ತೆಲ್ಲ ಕಾಣಿಸ್ತಿದೆ ಇಲ್ಲಿ. ಹೌದು. ಸೊ ಇದೆಲ್ಲ ನಿಮ್ಮ ಹೊಲದಲ್ಲೇ ಬೆಳೆದಿರುವಂತದ್ದ, ಏನೇನ್ ಬೆಳೆದಿದ್ದೀರಾ ಅಂತ? ಇಲ್ಲ, ಹೊಲದಲ್ಲಿ ಬೆಳೆದಿರ್ತಕ್ಕಂಥದ್ದು ಒಂದ್ ಸ್ವಲ್ಪ ಮಟ್ಟಿಗೆ. ಅದ್ ಬಿಟ್ರೆ ಈ ಚಿಕ್ಕ ಪುಟ್ಟ ರೈತರು ಇರ್ತಾರಲ್ವಾ, 4 ಮೂಟೆ 5 ಮೂಟೆ ಅದ್ರ 100 ಕೆಜಿ 200 ಕೆಜಿ ಬೆಳೆದಿರ್ತಾರಲ್ವಾ, ಅವ್ರ ಹತ್ರ ತಂದೆ ಏನ್ ಮಾಡ್ತಾರೆ, ಅವ್ರ ಹತ್ರ ಪರ್ಚೇಸ್ ಮಾಡ್ತಾರೆ ರಾಗಿ. ಆ ರಾಗಿನ ತಗೊಂಡು ಅಂದ್ರೆ 1 ಟನ್ನು 2 ಟನ್ನು ಅಂದ್ರೆ ಒಂದು ಲೋಡು ಒಂದು 10-15 ಟನ್ ಎಲ್ಲ ಸ್ಟಾಕ್ ಇಟ್ಕೋತಾರೆ. ಸ್ಟಾಕ್ ಇಟ್ಕೊಂಡು ಸೇಲ್ ಮಾಡ್ತಾರೆ. ಅದ್ ಬಿಟ್ಟು ಒಂದಷ್ಟು ಹೋಟೆಲ್ಗಳಿಗೆ ಈ ರಾಗಿನ ಹಸಿಟ್ ಮಾಡಿ ಸೇಲ್ ಮಾಡೋಂಥದ್ದು. ಅವ್ರು ಸುಮ್ಮನೆ ಕೂರಕ್ಕಾಗಲ್ಲ. ಅಂದ್ರೆ ಇವಾಗ ವ್ಯವಸಾಯ ಮಾಡ್ಬೇಕಂದ್ರೆ ನೀರು ಇರ್ಬೇಕಿತ್ತು. ನೀರಾವರಿ ಇಲ್ಲದೆ ಇರತಕ್ಕಂಥ ಕಾರಣ ಅವ್ರು ಸುಮ್ಮನೆ ಕೂರಕ್ ಆಗದೆ ಇರೋ ಕಾರಣ ಈ ರಾಗಿ ಬಗ್ಗೆ ಮತ್ತೆ ಅಕ್ಕಿ ಬಗ್ಗೆ ಇದ್ರದ್ದು ದವಸ ಧಾನ್ಯಗಳ ಬಗ್ಗೆ ಎಲ್ಲ ಅವ್ರಿಗೆ ಗೊತ್ತು, ಆ ನಾಲೆಜ್ ಇದೆ. ಹಾಗಾಗಿ ಅಪ್ಪ ಏನ್ ಮಾಡ್ತಾರೆ, ಒಂದಷ್ಟು ಸಣ್ಣ ಪುಟ್ಟ ರೈತರ ಹತ್ರ ಅವ್ರಿಗೂ ಏನೋ ಅನುಕೂಲ ಆಗುತ್ತೆ. ಅವ್ರ ಹತ್ರ ಯಾರನ್ನು ತಗೊಳಕ್ ಹೋಗಲ್ಲ. ಹಾಗಾಗಿ 4 ಮೂಟೆ 5 ಮೂಟೆ ಬೆಳೆದಿರೋರ ಹತ್ರ ತಗೊಂಡು ಸ್ಟಾಕ್ ಇಟ್ಟು ಅದಾದ್ಮೇಲೆ ಸೇಲ್ ಮಾಡ್ತಾರೆ ಲೋಡು. ಅದು ಅಪ್ಪನ ಬಿಸ್ನೆಸ್, ಅಪ್ಪನ ಸಂಪತ್ತು. ಇದೆಲ್ಲ ಇದೆಲ್ಲ ಅಪ್ಪನ್ ಸಂಪತ್ತು. ಅಪ್ಪನ ಸಂಪತ್ತು, ಅಪ್ಪನ ಬಂಡವಾಳ, ಅಪ್ಪನ ಸಂಪತ್ತು ಇವೆಲ್ಲ.